ರಾಜ್ಯದ ಹಲವೆಡೆ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ರಾಜ್ಯದ 18ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ ಹೇಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಬಿರುಗಾಳಿಗೆ ಶಾಲೆಯ ಮೇಲ್ಚಾವಣಿನೇ ಹಾರಿ ಹೋದಂತಹ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. 200 ಅಡಿ ದೂರದ ತನಕ ಈ ಮೇಲ್ಚಾವಣಿ ಹಾರಿ ಹೋಗಿ ಬಿದ್ದಿದೆ. ಗಾಳಿಯ ಫೋರ್ಸ್ ಎಷ್ಟು ಮಟ್ಟಿಗೆ ಇರಬಹುದು ಅನ್ನೋದಕ್ಕೆ ಅಂದಾಜು ನಮಗೆ. ಬೆಳಗಾವಿ ಜಿಲ್ಲೆಯ ಕಾಗವಾಡದ ಜುಗುಳ ಗ್ರಾಮದಲ್ಲಿ ಶಾಲೆಯ ಮೇಲ್ಚಾವಣಿ ಹಾರಿ ಹೋಗಿರೋದು. ಅದೃಷ್ಟವಶಾತ್ ಈ ಘಟನೆ ಸಂಭವಿಸಿದ ಟೈಮ್ನಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನೊಂದು ಕಡೆಗೆ 2 ವಿದ್ಯುತ್ ಕಂಬಗಳು ಕೂಡ ಧರೆಗೆ ಉರುಳಿದೆ. ಡ್ಯಾಮೇಜ್ನ ಪ್ರಮಾಣ, ಹಾನಿಯ ತೀವ್ರತೆಯನ್ನು ನೀವು ಗಮನಿಸ್ತಾ ಇದ್ದೀರಾ. ಶಾಲೆಯ ಮೇಲ್ಚಾವಣಿ ಈ ರೀತಿ 200 ಅಡಿ ದೂರ ತನಕ ಹೋಗಿ ಬಿದ್ದಿರೋದು. ಘಟನೆ ಆದಾಗ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನೊಂದು ಕಡೆಗೆ 2 ವಿದ್ಯುತ್ ಕಂಬಗಳು ಕೂಡ ಧರೆಗೆ ಉರುಳಿದೆ. ಬಹಳಷ್ಟು ಪ್ರಾಬ್ಲಮ್ ಮಳೆ ಬೆಳಗಾವಿ ಭಾಗದ ಕಾಗವಾಡದಲ್ಲಿ ತಂದಿರೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಮನೆಯ ಬಿಲ್ಡಿಂಗು ಕೂಡ ಭಾಗಶಃ ಹಾನಿಯಾಗಿದೆ. ಮೇಲ್ಚಾವಣಿ ಈ ಪ್ರಮಾಣದಲ್ಲಿ ಹಾರಿ ಬಿದ್ದ ಕಾರಣಕ್ಕೋಸ್ಕರ. ಬಿರುಗಾಳಿಗೆ ಶಾಲೆಯ ಮೇಲ್ಚಾವಣಿ ಹಾರಿ ಬಿದ್ದಿರುವಂತಹ ಪರಿ ಇದು ನೀವು ಗಮನಿಸ್ತಾ ಇರುವಂಥದ್ದು. ಇನ್ನೊಂದು ಕಡೆಗೆ ಶಾಲೆ ಬೆಳಗಾವಿ ಜಿಲ್ಲೆಯ ಕಾಗವಾಡದ ಜುಗುಳ ಗ್ರಾಮದಲ್ಲಿ ಆಗಿರೋದಿದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. 2 ವಿದ್ಯುತ್ ಕಂಬಗಳು ಕೂಡ ಧರೆಗೆ ಉರುಳಿದೆ. ಬಿರುಗಾಳಿ ಮಳೆ ಸಾಕಷ್ಟು ರಾದ್ಧಾಂತವನ್ನ ಬೆಳಗಾವಿಯ ಕಾಗವಾಡ ಭಾಗದಲ್ಲಿ ಸೃಷ್ಟಿ ಮಾಡಿದೆ.